ವಿಪತ್ತು ನಿರ್ವಹಣೆ ಮತ್ತು ಸನ್ನದ್ಧತೆಯ ಕುರಿತ ಮಾಡ್ಯೂಲ್ಗೆ ಸುಸ್ವಾಗತ. ಈ ಮಾಡ್ಯೂಲ್ನ ಅಂತ್ಯದ ವೇಳೆಗೆ ನೀವು ಹೀಗೆ ಮಾಡಬಹುದು: ದುರಂತವನ್ನು ವಿವರಿಸಿ, ವಿಪತ್ತುಗಳಿಗೆ ಸಿದ್ಧರಾಗಿರುವುದು ಏಕೆ ಮುಖ್ಯ ಎಂಬುದನ್ನು ವಿವರಿಸಿ, ವಿವಿಧ ರೀತಿಯ ವಿಪತ್ತುಗಳನ್ನು ಪಟ್ಟಿ ಮಾಡಿ, ವಿಪತ್ತು ನಿರ್ವಹಣಾ ಕಾಯ್ದೆ 2005ರ ರೂಪರೇಖೆ ಮತ್ತು ಸಂಸ್ಥೆಗಳನ್ನು ವಿವರಿಸಿ, ವಿಪತ್ತು ನಿರ್ವಹಣೆಯ ರಾಷ್ಟ್ರೀಯ ನೀತಿಯನ್ನು ರೂಪಿಸಿ, ವಿಪತ್ತು ಸನ್ನದ್ಧತೆಯ ಮಹತ್ವವನ್ನು ಗುರುತಿಸಿ, ಸ್ಥಳಾಂತರಿಸುವಿಕೆ ಮತ್ತು ಪಾರುಗಾಣಿಕಾ ತಂತ್ರಗಳನ್ನು ಗುರುತಿಸಿ, ವಿಪತ್ತುಗಳ ಸಂದರ್ಭದಲ್ಲಿ ಸ್ವಯಂ ಸೇವಕರ ಪಾತ್ರವನ್ನು ವಿವರಿಸಿ. ವಿಪತ್ತು ಎಂದರೇನು ಎಂಬುದನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಪ್ರಾರಂಭಿಸೋಣ. ವಿಶ್ವಸಂಸ್ಥೆಯ ಪ್ರಕಾರ, ವಿಪತ್ತು ಸ್ಥಳೀಯ ಸಂಪನ್ಮೂಲಗಳನ್ನು ಮೀರಿ ವ್ಯಾಪಕವಾದ ಪರಿಣಾಮಗಳೊಂದಿಗೆ ಸಮುದಾಯ ಅಥವಾ ಸಮಾಜದ ಕಾರ್ಯನಿರ್ವಹಣೆಗೆ ಗಂಭೀರ ಅಡ್ಡಿಯಾಗಿದೆ. ವಿಪತ್ತು ನಿರ್ವಹಣೆ ಎಂದರೆ ನಾವು ಹೇಳಲಾದ ವಿಪತ್ತಿನ ಮಾನವ, ವಸ್ತು, ಆರ್ಥಿಕ ಅಥವಾ ಪರಿಸರದ ಪರಿಣಾಮಗಳೊಂದಿಗೆ ಹೇಗೆ ವ್ಯವಹರಿಸುತ್ತೇವೆ. ಇದು ವಿಪತ್ತುಗಳ ಪರಿಣಾಮಗಳಿಗೆ ನಾವು ಹೇಗೆ ತಯಾರಿ, ಪ್ರತಿಕ್ರಿಯೆ ಮತ್ತು ಕಲಿಯುವ ಪ್ರಕ್ರಿಯೆಯಾಗಿದೆ. ವಿಪತ್ತು ನಿರ್ವಹಣೆಯ ಘಟಕಗಳು ಇಂತಿವೆ. ಸನ್ನದ್ಧತೆ ಅಂದರೆ ಯೋಜನಾ, ತರಬೇತಿ ಮತ್ತು ಸಂಪನ್ಮೂಲ ಹಂಚಿಕೆಯ ಮೂಲಕ ಸಂಭಾವ್ಯ ವಿಪತ್ತಿಗೆ ಸಿದ್ಧವಾಗುವುದು. ಪ್ರತಿಕ್ರಿಯೆ ಜೀವಗಳನ್ನು ಉಳಿಸಲು ಮತ್ತು ಹಾನಿಯನ್ನು ಕಡಿಮೆ ಮಾಡಲು ದುರಂತದ ಸಮಯದಲ್ಲಿ ತಕ್ಷಣದ ಕ್ರಮ. ಚೇತರಿಕೆ ಎಂದರೆ ವಿಪತ್ತಿನ ನಂತರ ಪೀಡಿತ ಸಮುದಾಯಗಳನ್ನು ಮರುನಿರ್ಮಾಣ ಮತ್ತು ಪುನಃಸ್ಥಾಪಿಸಲು ಪ್ರಯತ್ನಗಳು. ತಗ್ಗಿಸುವಿಕೆ ಸಂಭಾವ್ಯ ಅಪಾಯ ಮತ್ತು ಬೆದರಿಕೆಯ ಪರಿಣಾಮಗಳನ್ನು ಕಡಿಮೆ ಮಾಡಲು ಅಥವಾ ಕಡಿಮೆ ಮಾಡುವ ಕ್ರಮಗಳು ಮತ್ತು ಕಾರ್ಯತಂತ್ರಗಳು. ವಿಪತ್ತುಗಳು ನೈಸರ್ಗಿಕ ಅಥವಾ ಮಾನವ ನಿರ್ಮಿತವಾಗಿರಬಹುದು. ದುರ್ಬಲ ಜನಸಂಖ್ಯೆಯ ಮೇಲೆ ಪರಿಣಾಮ ಬೀರುತ್ತದೆ. ವಿಪತ್ತುಗಳ ಪ್ರಭಾವವನ್ನು ಕಡಿಮೆ ಮಾಡುವುದು ವಿಪತ್ತು ನಿರ್ವಹಣೆಯ ಗುರಿಯಾಗಿದೆ. ವಿಪತ್ತು ಎಂದರೇನು ಎಂಬುದರ ಕುರಿತು ಈಗ ನಾವು ಕಲಿತಿದ್ದೇವೆ. ವಿಪತ್ತು ಸಿದ್ಧತೆ ಏಕೆ ಮುಖ್ಯ ಎಂದು ಈಗ ಅರ್ಥ ಮಾಡಿಕೊಳ್ಳೋಣ. ವಿಪತ್ತುಗಳು ಸಿದ್ಧವಿಲ್ಲದ ಸಮುದಾಯಗಳಿಗೆ ಗಮನಾರ್ಹ ಹಾನಿ ಉಂಟುಮಾಡಬಹುದು. ವಿಪತ್ತುಗಳು ಅಪರೂಪದ ಸಂಭವವು ಗ್ರಹಿಸಿದ ತುರ್ತು ಪರಿಸ್ಥಿತಿಯ ಕೊರತೆಯಿಂದಾಗಿ ಸನ್ನದ್ಧತೆಯ ಕೊರತೆಗೆ ಕಾರಣವಾಗುತ್ತದೆ. ಇದರ ಹೊರತಾಗಿಯೂ ನಡೆಯುತ್ತಿರುವ ದುರ್ಬಲತೆಯ ಕಡಿತವು ನಿರ್ಣಾಯಕವಾಗಿದೆ. ಸಂಭಾವ್ಯ ವಿಪತ್ತು ಪರಿಣಾಮಗಳಿಗೆ ಸನ್ನದ್ಧತೆಯ ಅಗತ್ಯವಿರುತ್ತದೆ. ಸಮುದಾಯ ಆಧಾರಿತ ಯೋಜನೆಯು ವಿಪತ್ತಿನ ನಂತರದ ಅಪಾಯಗಳ ನಿರ್ವಹಣೆಯನ್ನು ಸಕ್ರಿಯಗೊಳಿಸುತ್ತದೆ. ಪರಿಣಾಮಗಳನ್ನು ತಗ್ಗಿಸಲು ಮತ್ತು ಸಹಾಯ ಬರುವವರಿಗೆ ಸಂಪನ್ಮೂಲಗಳನ್ನು ನಿರ್ವಹಿಸಲು ವ್ಯಕ್ತಿಗಳು ಮತ್ತು ಗುಂಪುಗಳ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಖಾಸಗಿ ವಲಯ, ಶಾಲೆಗಳು, ಸ್ವಯಂ ಸೇವಕರು ಮತ್ತು ಸಂಸ್ಥೆಗಳನ್ನು ಒಳಗೊಂಡ ಸಮಗ್ರ ಸಮನ್ವಯ ಪರಿಣಾಮಕಾರಿ ಸಮುದಾಯ ಪ್ರತಿಕ್ರಿಯೆಗಾಗಿ ಅಗತ್ಯವಾಗಿದೆ. ತರಬೇತಿ ಪಡೆದ ವ್ಯಕ್ತಿಗಳನ್ನು ತಕ್ಷಣದ ನಂತರದ ವಿಪತ್ತಿನ ಸಂಪನ್ಮೂಲಗಳಾಗಿ ಬಳಸಿಕೊಳ್ಳುತ್ತದೆ. ವಿಪತ್ತು ಸಿದ್ಧತೆಯ ಮಹತ್ವವನ್ನು ತಿಳಿದ ನಂತರ ಈಗ ನಾವು ವಿಪತ್ತು ನಿರ್ವಹಣಾ ಚಕ್ರವನ್ನು ನೋಡೋಣ. ವಿಪತ್ತು ನಿರ್ವಹಣಾ ಚಕ್ರವು ವಿಪತ್ತುಗಳಿಗೆ ಸಮಗ್ರ ಯೋಜನೆ ಮತ್ತು ಪ್ರತಿಕ್ರಿಯೆಗಳನ್ನು ಒಳಗೊಂಡಿರುತ್ತದೆ. ತಡೆಗಟ್ಟುವಿಕೆ, ತಗ್ಗಿಸುವಿಕೆ ಮತ್ತು ಸನ್ನದ್ಧತೆಯಂತಹ ಪೂರ್ವ ವಿಪತ್ತು ಕ್ರಮಗಳನ್ನು ಒಳಗೊಳ್ಳುತ್ತದೆ. ಪ್ರತಿಕ್ರಿಯೆ ಹುಡುಕಾಟ, ಪಾರುಗಾಣಿಕಾ, ಪರಿಹಾರ, ಪುನರ್ನಿರ್ಮಾಣ ಮತ್ತು ಪುನರ್ವಸತಿ ಮುಂತಾದ ವಿಪತ್ತಿನ ನಂತರದ ಪ್ರಯತ್ನಗಳು. ವಿಪತ್ತು ನಿರ್ವಹಣೆಯು ವಿಪತ್ತುಗಳ ಅಪಾಯಗಳು ಮತ್ತು ಪರಿಣಾಮಗಳ ನಿರ್ವಹಣೆಯನ್ನು ಉಲ್ಲೇಖಿಸಬಹುದು. ಇನ್ನಷ್ಟು ತಿಳಿಯಲು ಪ್ರತಿ ಟ್ಯಾಬ್ ಅನ್ನು ಒತ್ತಿರಿ. ಅಪಾಯದ ಮೌಲ್ಯಮಾಪನವು ಅಪಾಯವನ್ನು, ಅದರ ದುರ್ಬಲತೆಗಳು ಮತ್ತು ಅದರ ಸಾಮರ್ಥ್ಯಗಳನ್ನು ಮೌಲ್ಯಮಾಪನ ಮಾಡುವ ಭಾಗವಹಿಸುವ ಪ್ರಕ್ರಿಯೆಯಾಗಿದೆ. ಅಪಾಯದ ಮೌಲ್ಯಮಾಪನದ ಮೂಲಕ ಸಂಭವಿಸುವ ಸಾಧ್ಯತೆ ಮತ್ತು ವಿವಿಧ ಅಪಾಯಗಳ ಆವರ್ತನ, ವ್ಯಾಪ್ತಿ ಮತ್ತು ಅವಧಿಯನ್ನು ನಿರ್ಧರಿಸಬಹುದು. ಪರಿಣಾಮದ ಮೌಲ್ಯಮಾಪನವು ನೈಸರ್ಗಿಕ, ಭೌಗೋಳಿಕ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಮಾನಸಿಕ ಅಂಶಗಳನ್ನು ಪರಿಗಣಿಸುತ್ತದೆ. ಅದು ಅಪಾಯಕ್ಕೆ ದುರ್ಬಲತೆಯನ್ನು ಸೇರಿಸಬಹುದು. ಮೌಲ್ಯಮಾಪನದ ಗುರಿಯು ವಿಪತ್ತಿನಿಂದ ಉಂಟಾದ ಅಪಾಯಗಳ ಲೆಕ್ಕಾಚಾರ ಮಾಡುವುದು ಮತ್ತು ಅದನ್ನು ವಿಪತ್ತು ಅಪಾಯ ಕಡಿತ ಯೋಜನೆಗೆ ಆಧಾರವಾಗಿಸುವುದು. ವಿಪತ್ತು ನಿರ್ವಹಣಾ ಚಕ್ರ ಎಂದರೇನು ಎಂಬುದನ್ನು ಅರ್ಥಮಾಡಿಕೊಂಡ ನಂತರ ನಾವು ಈಗ ವಿಪತ್ತುಗಳ ಪ್ರಕಾರದ ಬಗ್ಗೆ ತಿಳಿದುಕೊಳ್ಳೋಣ. ವಿಶಾಲವಾಗಿ ವಿಪತ್ತುಗಳನ್ನು 5 ಉಪವರ್ಗಗಳಾಗಿ ವರ್ಗೀಕರಿಸಬಹುದು. ಅವುಗಳೆಂದರೆ: ನೀರು ಮತ್ತು ಹವಾಮಾನ ಸಂಬಂಧಿತ ವಿಪತ್ತುಗಳು, ಭೂವೈಜ್ಞಾನಿಕ ವಿಪತ್ತುಗಳು, ರಾಸಾಯನಿಕ, ಕೈಗಾರಿಕಾ ಮತ್ತು ಪರಮಾಣು ದುರಂತಗಳು, ಆಕಸ್ಮಿಕ ವಿಪತ್ತುಗಳು ಮತ್ತು ಜೈವಿಕ ವಿಪತ್ತುಗಳು. ಇನ್ನಷ್ಟು ತಿಳಿಯಲು ಪ್ರತಿ ವರ್ಗವನ್ನು ಕ್ಲಿಕ್ ಮಾಡಿ.
ಪ್ರವಾಹಗಳು, ಭೂಕುಸಿತಗಳು, ಬಿರುಗಾಳಿಗಳು, ಶಾಖದ ಅಲೆಗಳು, ಕಾಡ್ಗಿಚ್ಚುಗಳು, ವಿಪರೀತ ಶೀತಗಳು, ಬರಗಳು ಮತ್ತು ನೀರಿನಿಂದ ಹರಡುವ ರೋಗಗಳು, ನೀರು ಅಥವಾ ಹವಾಮಾನ ಬದಲಾವಣೆಗಳು ಅಥವಾ ದುರಂತಗಳಿಂದ ಉಂಟಾಗುವ ಕೆಲವು ವಿಪತ್ತುಗಳು. ನೈಸರ್ಗಿಕ ಭೂವೈಜ್ಞಾನಿಕ ಪ್ರಕ್ರಿಯೆಗಳು ಜೀವಹಾನಿ, ಗಾಯದ ಮೂಲಕ ಅಥವಾ ಆರ್ಥಿಕ ನಷ್ಟದ ಮೂಲಕ ನಮ್ಮ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರಿದಾಗ ಭೂವೈಜ್ಞಾನಿಕ ವಿಪತ್ತುಗಳು ಸಂಭವಿಸುತ್ತದೆ. ಭೂವೈಜ್ಞಾನಿಕ ವಿಪತ್ತುಗಳ ಕೆಲವು ಉದಾಹರಣೆಗಳೆಂದರೆ ಭೂಕುಸಿತಗಳು ಮತ್ತು ಮಣ್ಣಿನ ಹರಿವುಗಳು, ಭೂಕಂಪಗಳು, ಅಣೆಕಟ್ಟು ಸ್ಫೋಟಗಳು, ಗಣಿ ಬೆಂಕಿ, ಸುನಾಮಿ ಇತ್ಯಾದಿಗಳು. ಕೈಗಾರಿಕಾ ವಿಪತ್ತುಗಳು ರಾಸಾಯನಿಕ, ಯಾಂತ್ರಿಕ, ನಾಗರಿಕ, ವಿದ್ಯುತ್ ಅಥವಾ ಯಾವುದೇ ಪ್ರಕ್ರಿಯೆಯ ವೈಫಲ್ಯದಿಂದ ಉಂಟಾಗುವ ವಿಪತ್ತುಗಳು. ಮತ್ತೊಂದೆಡೆ ಪರಮಾಣು ವಿಪತ್ತುಗಳು ಯಾವುದೇ ಪರಮಾಣು ಸೌಲಭ್ಯದಲ್ಲಿ ಅಥವಾ ಪರಮಾಣು ರಿಯಾಕ್ಟರ್ನಲ್ಲಿ ಸಂಭವಿಸುವ ಅಪಘಾತಗಳನ್ನು ಉಲ್ಲೇಖಿಸಲಾಗುತ್ತದೆ. ಇದರ ಪರಿಣಾಮವಾಗಿ ಪರಿಸರಕ್ಕೆ ದೊಡ್ಡ ಪ್ರಮಾಣದ ವಿಕಿರಣಶೀಲ ಅನಿಲಗಳು ಬಿಡುಗಡೆಯಾಗುತ್ತವೆ. ಆಕಸ್ಮಿಕವಾಗಿ ಉಂಟಾಗುವ ವಿಪತ್ತುಗಳು ಯಾವುವೆಂದರೆ ಸಲಕರಣೆಗಳ ವೈಫಲ್ಯ, ಕಾಡಿನ ಬೆಂಕಿ, ತೈಲ ಸೋರುವಿಕೆ, ಕಟ್ಟಡ ಕುಸಿತ, ವಾಯು, ರಸ್ತೆ ಮತ್ತು ರೈಲು ಅಪಘಾತಗಳು ಮತ್ತು ಇತ್ಯಾದಿ. ಜೈವಿಕ ವಿಪತ್ತುಗಳು ಬ್ಯಾಕ್ಟೀರಿಯಾ, ವೈರಸ್ಗಳು ಮತ್ತು ಜೀವಾಣುಗಳಂತಹ ಸೂಕ್ಷ್ಮ ಜೀವಿಗಳಿಂದಾಗಿ ಮಾನವರು, ಪ್ರಾಣಿಗಳು ಮತ್ತು ಸಸ್ಯಗಳ ನಡುವೆ ದೊಡ್ಡ ಪ್ರಮಾಣದಲ್ಲಿ ರೋಗ, ಅಂಗವೈಕಲ್ಯ ಅಥವಾ ಮರಣವನ್ನು ಒಳಗೊಂಡಿರುವ ನೈಸರ್ಗಿಕ ಸನ್ನಿವೇಶಗಳಾಗಿವೆ. ಉದಾಹರಣೆಗಳೆಂದರೆ 1896ರಲ್ಲಿ ಮುಂಬೈನಲ್ಲಿ ಬುಬೋನಿಕ್ ಪ್ಲೇಗ್, 2019ರಲ್ಲಿ ಕೋವಿಡ್-19 ಸಾಂಕ್ರಾಮಿಕ ರೋಗ ಇತ್ಯಾದಿ. ವಿಪತ್ತುಗಳ ವಿಧಗಳ ಬಗ್ಗೆ ಕಲಿತ ನಂತರ ನಾವು ಈಗ ಭಾರತದ ದುರ್ಬಲತೆಯ ಪ್ರೊಫೈಲ್ ಅನ್ನು ನೋಡೋಣ. 58.6ರಷ್ಟು ಭೂಭಾಗವು ಮಧ್ಯಮದಿಂದ ಹೆಚ್ಚಿನ ತೀವ್ರತೆಯ ಭೂಕಂಪಗಳಿಗೆ ಗುರಿಯಾಗುತ್ತದೆ. 68ರಷ್ಟು ಕೃಷಿ ಯೋಗ್ಯ ಪ್ರದೇಶದ ಬರಗಾಲಕ್ಕೆ ತುತ್ತಾಗುತ್ತದೆ. 40 ದಶಲಕ್ಷ ಹೆಕ್ಟೇರ್ಗಳಷ್ಟು 12% ಭೂಮಿಯು ಪ್ರವಾಹ ಮತ್ತು ನದಿ ಸವೆತಕ್ಕೆ ಗುರಿಯಾಗಿದೆ. 7,516 ಕಿಲೋಮೀಟರ್ ಉದ್ದದ ಕರಾವಳಿಯಲ್ಲಿ ಸುಮಾರು 5,700 ಕಿಲೋಮೀಟರ್ಗಳು ಚಂಡಮಾರುತಗಳು ಮತ್ತು ಸುನಾಮಿಗಳಿಗೆ ಗುರಿಯಾಗುತ್ತವೆ. ಭಾರತದಲ್ಲಿ ಸಂಭವಿಸಿದ ಕೆಲವು ಪ್ರಮುಖ ಅನಾಹುತಗಳ ಇತಿಹಾಸವನ್ನು ಈಗ ನೋಡೋಣ. ಭಾರತದಲ್ಲಿ ಅನೇಕ ಪ್ರಮುಖ ವಿಪತ್ತುಗಳು ಸಂಭವಿಸಿವೆ. ಅವುಗಳೆಂದರೆ 1984ರಲ್ಲಿ ಭೋಪಾಲ್ ಅನಿಲ ದುರಂತ, 1993ರಲ್ಲಿ ಲಾತೂರ್ ಭೂಕಂಪ, 1998ರಲ್ಲಿ ಪಿಥೋರ್ಗಢ್ನಲ್ಲಿ ಭೂಕುಸಿತ, 1999ರಲ್ಲಿ ಒರಿಸ್ಸಾದಲ್ಲಿ ಸೂಪರ್ ಸೈಕ್ಲೋನ್, 2001ರಲ್ಲಿ ಭೂಜ್ ಜಿಲ್ಲೆಯಲ್ಲಿ ಭೂಕಂಪ ಮತ್ತು 2005ರಲ್ಲಿ ಸುನಾಮಿ. ಈ ವಿಪತ್ತುಗಳ ಸಮಯದಲ್ಲಿ ನಮ್ಮ ವಿಧಾನವು ಹೀಗಿದ್ದವು. ಅಸಂಘಟಿತ ಪ್ರತಿಕ್ರಿಯೆ ವ್ಯಕ್ತವಾಯಿತು. ವಿಪತ್ತುಗಳ ನಿರ್ವಹಣೆಗೆ ಯಾವುದೇ ಸಾಂಸ್ಥಿಕ ಕಾರ್ಯವಿಧಾನ ಲಭ್ಯವಿರಲಿಲ್ಲ. ಡಿಎಂ ಅನ್ನು ಕೃಷಿ ಸಚಿವಾಲಯ ಅಡಿಯಲ್ಲಿ ಸ್ಥಾಪಿಸಲಾಯಿತು. ಕೃಷಿ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕೇಂದ್ರವನ್ನು ರಚಿಸಲಾಯಿತು. ನಂತರ ಅದನ್ನು NIDM ಆಗಿ ಪರಿವರ್ತಿಸಲಾಯಿತು. ಈ ಪ್ರಮುಖ ವಿಪತ್ತುಗಳು ಮತ್ತು ವಿಶೇಷವಾಗಿ 2005ರಲ್ಲಿ ಸುನಾಮಿ ನಂತರ ಭಾರತ ಸರ್ಕಾರವು ಗೃಹ ವ್ಯವಹಾರಗಳ ಸಚಿವಾಲಯ ಅಡಿಯಲ್ಲಿ ವಿಪತ್ತು ನಿರ್ವಹಣೆಯನ್ನು ಸ್ಥಾಪಿಸಿತು. ಇದೀಗ ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು ವಿವರವಾಗಿ ತಿಳಿದುಕೊಳ್ಳೋಣ. 2005 ಡಿಸೆಂಬರ್ 23ರಂದು ವಿಪತ್ತು ನಿರ್ವಹಣಾ ಕಾಯ್ದೆ ಜಾರಿಗೆ ಬಂದಿತು. ಈ ಕಾಯ್ದೆಯಡಿಯಲ್ಲಿ ಸ್ಥಾಪನೆಯಾದವು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ NDMA, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ SDMA, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ DDMA, ರಾಷ್ಟ್ರ, ರಾಜ್ಯ ಮತ್ತು ಜಿಲ್ಲೆಯ ಮಟ್ಟದಲ್ಲಿ ವಿಪತ್ತು ಪ್ರತಿಕ್ರಿಯೆ ನಿಧಿ ಮತ್ತು ವಿಪತ್ತು ಶಮನ ನಿಧಿ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆ NIDM ಮತ್ತು ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯಾ ಪಡೆ NDRF. ಈ ಕಾಯ್ದೆಯು ಅಡಚಣೆ, ಸುಳ್ಳು ಹಕ್ಕುಗಳು, ದುರ್ಬಳಕೆ ಇತ್ಯಾದಿಗಳಿಗೆ ದಂಡವನ್ನು ವಿಧಿಸುತ್ತದೆ. ಪರಿಹಾರ ಮತ್ತು ಪರಿಹಾರ ನೀಡುವಲ್ಲಿ ಲಿಂಗ, ಜಾತಿ, ಸಮುದಾಯ, ಮೂಲ ಅಥವಾ ಧರ್ಮದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಇರಬಾರದು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ NDMA ಪ್ರಧಾನಮಂತ್ರಿ ಈ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದು ಒಟ್ಟು 9 ಸದಸ್ಯರನ್ನು ಒಳಗೊಂಡಿದೆ. ಇದರಲ್ಲಿ ಉಪಾಧ್ಯಕ್ಷರನ್ನು ಪ್ರಧಾನಿ ನೇಮಿಸುತ್ತಾರೆ.
ಪ್ರಾಧಿಕಾರವು ವಿಪತ್ತು ನಿರ್ವಹಣೆಯ ಕ್ಷೇತ್ರದಲ್ಲಿ ಪರಿಣಿತರನ್ನು ಒಳಗೊಂಡ ಸಲಹಾ ಸಮಿತಿಯನ್ನು ರಚಿಸುತ್ತದೆ. ಈ ಕೆಳಗಿನವುಗಳನ್ನು ಒಳಗೊಂಡಂತೆ ರಚಿಸಲಾದ ಕಾರ್ಯದರ್ಶಿಗಳ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯಿಂದ ಯಾವುದೇ ವಿಪತ್ತಿನ ಸಮಯದಲ್ಲಿ ಪ್ರಾಧಿಕಾರವು ಸಹಾಯ ಮಾಡುತ್ತದೆ. 14 ಕಾರ್ಯದರ್ಶಿಗಳು ಅಥವಾ ವಿವಿಧ ಸಚಿವಾಲಯಗಳು, ಇಲಾಖೆಗಳ ಮುಖ್ಯಸ್ಥರು. ಸಮಿತಿಯ ಪದನಿಮಿತ್ತ ಸದಸ್ಯರಾಗಿ ಸಮಗ್ರ ರಕ್ಷಣಾ ಸಿಬ್ಬಂದಿ ಸಮಿತಿಯ ಮುಖ್ಯಸ್ಥರಾಗಿ ಕೆಲಸ ಮಾಡುತ್ತಾರೆ. ಪ್ರಾಧಿಕಾರವು ವಿಪತ್ತು ನಿರ್ವಹಣೆ ನೀತಿಗಳನ್ನು, ಯೋಜನೆಗಳನ್ನು ಮತ್ತು ಮಾರ್ಗಸೂಚಿಗಳನ್ನು ರೂಪಿಸುತ್ತದೆ. ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯು ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚಿಸಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಯೋಜನೆಯನ್ನು ಸಿದ್ಧಪಡಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಯೋಜನೆಯು ಈ ಕೆಳಗಿನ ಕ್ರಮಗಳನ್ನು ಒಳಗೊಂಡಿದೆ: ವಿಪತ್ತುಗಳ ತಡೆಗಟ್ಟುವಿಕೆ ಮತ್ತು ತಗ್ಗಿಸುವಿಕೆ, ಯೋಜನೆಗಳಲ್ಲಿ ತಗ್ಗಿಸುವ ಕ್ರಮಗಳ ಏಕೀಕರಣ, ಸಿದ್ಧತೆ ಮತ್ತು ಸಾಮರ್ಥ್ಯ ವೃದ್ಧಿ, ವಿಪತ್ತಿನಿಂದ ಪೀಡಿತ ವ್ಯಕ್ತಿಗಳಿಗೆ ಒದಗಿಸಲಾದ ಪರಿಹಾರ, ಕನಿಷ್ಠ ಮಾನದಂಡಗಳಿಗೆ ಮಾರ್ಗಸೂಚಿಗಳನ್ನು NDMA ಶಿಫಾರಸು ಮಾಡುತ್ತದೆ. ವಿಪತ್ತು ನಿರ್ವಹಣಾ ಕಾಯ್ದೆಯು ರಾಜ್ಯ ಮಟ್ಟದಲ್ಲಿ ವಿಪತ್ತು ನಿರ್ವಹಣೆಗಾಗಿ ಅಧಿಕೃತ ಸಂಸ್ಥೆಯನ್ನು ಸ್ಥಾಪಿಸಿದೆ. ಇದನ್ನು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಥವಾ SDMA ಎಂದು ಕರೆಯಲಾಗುತ್ತದೆ. SDMAಯ ಸದಸ್ಯರು ಸೇರಿವೆ. ಅದರ ಪದನಿಮಿತ್ತ ಅಧ್ಯಕ್ಷರಾಗಿ ರಾಜ್ಯದ ಮುಖ್ಯಮಂತ್ರಿ, ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಮುಖ್ಯಮಂತ್ರಿಯವರು ಗೊತ್ತುಪಡಿಸಿದ ವ್ಯಕ್ತಿ. SDMA ಸಲಹಾ ಸಮಿತಿಯು ಅಗತ್ಯವಿದ್ದಾಗ ಮತ್ತು ತಜ್ಞರನ್ನು ಸೇರಿಸಬಹುದು. DM ಕಾಯಿದೆಯ ವಿಭಾಗ 25 ರಾಜ್ಯದ ಪ್ರತಿ ಜಿಲ್ಲೆಗೆ DDMAಯ ಸಂವಿಧಾನ ಒದಗಿಸುತ್ತದೆ. ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಥವಾ ಜಿಲ್ಲಾಧಿಕಾರಿ ಅಥವಾ ಡೆಪ್ಯೂಟಿ ಕಮಿಷನರ್ ಅವರು ಅಧ್ಯಕ್ಷರಾಗಿ ಪ್ರಾಧಿಕಾರದ ಮುಖ್ಯಸ್ಥರಾಗಿರುತ್ತಾರೆ. ಸ್ವಾಯತ್ತ ಜಿಲ್ಲೆಯ ಜಿಲ್ಲಾ ಕೌನ್ಸಿಲ್ನ ಮುಖ್ಯ ಕಾರ್ಯನಿರ್ವಾಹಕ ಸದಸ್ಯರನ್ನು ಸಹ ಅಧ್ಯಕ್ಷರಾಗಿ ಗೊತ್ತುಪಡಿಸಿದ ಬುಡಕಟ್ಟು ಪ್ರದೇಶಗಳನ್ನು ಹೊರತುಪಡಿಸಿ ಸ್ಥಳೀಯ ಪ್ರಾಧಿಕಾರದ ಚುನಾಯಿತ ಪ್ರತಿನಿಧಿಯು ಸಹ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಾರೆ. ಈ ಪ್ರಾಧಿಕಾರದ ಇತರ ಸದಸ್ಯರಲ್ಲಿ ಜಿಲ್ಲಾ ಪ್ರಾಧಿಕಾರದ CEO, ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಮುಖ್ಯ ವೈದ್ಯಾಧಿಕಾರಿ ಮತ್ತು ರಾಜ್ಯ ಸರ್ಕಾರದಿಂದ ಗೊತ್ತುಪಡಿಸಿದ ಇತರ 2 ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿದ್ದಾರೆ. ಜಿಲ್ಲಾ ಪ್ರಾಧಿಕಾರವು ವಿಪತ್ತು ನಿರ್ವಹಣೆಯ ಯೋಜನೆ, ಸಮನ್ವಯ ಮತ್ತು ಅನುಷ್ಠಾನದ ಜವಾಬ್ದಾರಿಯನ್ನು ಹೊಂದಿದೆ ಮತ್ತು ಮಾರ್ಗಸೂಚಿಗಳಲ್ಲಿ ಒದಗಿಸಲಾದ ವಿಪತ್ತು ನಿರ್ವಹಣೆಗೆ ಅಂತಹ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ. ಸುರಕ್ಷತಾ ಮಾನದಂಡಗಳನ್ನು ಜಾರಿಗೊಳಿಸಲು, ಜಿಲ್ಲೆಯ ಯಾವುದೇ ಪ್ರದೇಶದಲ್ಲಿ ನಿರ್ಮಾಣವನ್ನು ಪರಿಶೀಲಿಸಲು ಮತ್ತು ಪರಿಹಾರ ಕ್ರಮಗಳಿಗೆ ವ್ಯವಸ್ಥೆ ಮಾಡಲು ಮತ್ತು ಜಿಲ್ಲಾ ಮಟ್ಟದಲ್ಲಿ ವಿಕೋಪಕ್ಕೆ ಸ್ಪಂದಿಸಲು ಜಿಲ್ಲಾ ಪ್ರಾಧಿಕಾರಕ್ಕೆ ಅಧಿಕಾರವಿದೆ. ತೀವ್ರ ಸ್ವರೂಪದ ವಿಪತ್ತಿನ ಸಂದರ್ಭದಲ್ಲಿ ಕ್ಯಾಬಿನೆಟ್ ಕಾರ್ಯದರ್ಶಿ ನೇತೃತ್ವದ ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯು ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಪ್ರಯತ್ನಗಳ ಅಗತ್ಯವಿರುವ ನಿರ್ವಹಣಾ ಗುಂಪಿಗೆ ನೀತಿ ನಿರ್ದೇಶನಗಳು ಮತ್ತು ಮಾರ್ಗಸೂಚಿಗಳನ್ನು ನೀಡುತ್ತದೆ. ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯು ಗೃಹ ಕಾರ್ಯದರ್ಶಿಯ ನೇತೃತ್ವದಲ್ಲಿ ಇರುತ್ತದೆ. ಇದು ಪೀಡಿತ ರಾಜ್ಯಗಳಿಗೆ ವಿವಿಧ ತುರ್ತು ಪ್ರತಿಕ್ರಿಯೆಗಳನ್ನು ಸಂಘಟಿಸಲು ಅಂತರ್ ಸಚಿವಾಲಯ ಅಥವಾ ಇಲಾಖೆಯ ಸಭೆಗಳಲ್ಲಿ ಪರಿಸ್ಥಿತಿಯನ್ನು ಪರಿಶೀಲಿಸುತ್ತದೆ. ತೀವ್ರ ಸ್ವರೂಪದ ವಿಪತ್ತಿನ ಹಿನ್ನೆಲೆಯಲ್ಲಿ ಪರಿಹಾರ ಕ್ರಮಗಳ ಪರಿಣಾಮಕಾರಿ ಸಮನ್ವಯಕ್ಕಾಗಿ ಕೇಂದ್ರ ಕ್ಯಾಬಿನೆಟ್ ಸಮಿತಿ ಅಥವಾ ಕಾರ್ಯಪಡೆ ಅಥವಾ ಮಂತ್ರಿಗಳು ಗುಂಪನ್ನು GOM ರಚಿಸಬಹುದು. ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯು ತುರ್ತು ನಿರ್ವಹಣೆ ಜವಾಬ್ದಾರಿಯನ್ನು ಹೊಂದಿದೆ. ಸಮಿತಿಯು ವಿವಿಧ ರಾಜ್ಯ ಇಲಾಖೆಗಳಲ್ಲಿನ ಸಂಬಂಧಪಟ್ಟ ಕಾರ್ಯನಿರ್ವಾಹಕರು ಮತ್ತು ರಾಜ್ಯದಲ್ಲಿ ನೆಲೆಗೊಂಡಿರುವ ಕೇಂದ್ರ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಒಳಗೊಂಡಿದೆ. ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಪರಿಹಾರ ಕಾರ್ಯಾಚರಣೆಗಳ ಚಟುವಟಿಕೆಗಳನ್ನು ಸಂಘಟಿಸಲು ರಾಜ್ಯ ಪರಿಹಾರ ಆಯುಕ್ತರು ಅಥವಾ ಕಾರ್ಯದರ್ಶಿ, ವಿಪತ್ತು ನಿರ್ವಹಣೆ ನೋಡಲ್ ಅಧಿಕಾರಿಗಳು ಇರುತ್ತಾರೆ. ಸಮುದಾಯ ಆಧಾರಿತ ವಿಪತ್ತು ಅಪಾಯ ಕಡಿತವು ವಿಪತ್ತುಗಳಿಗೆ ಉತ್ತಮ ತಯಾರಿಕೆಗಾಗಿ ಸ್ಥಳೀಯ ಸಂಪನ್ಮೂಲಗಳು ಮತ್ತು ಸಾಮರ್ಥ್ಯಗಳನ್ನು ಪರಿಣಾಮಕಾರಿಯಾಗಿ ಬಳಸಲು ಸಮುದಾಯಗಳಿಗೆ ಸಹಾಯ ಮಾಡುವ ಮಾರ್ಗಗಳನ್ನು ಹುಡುಕುತ್ತದೆ ಮತ್ತು ಅವರ ದುರ್ಬಲತೆಯನ್ನು ಕಡಿಮೆ ಮಾಡಲು ಕ್ರಮಗಳನ್ನು ಅಳವಡಿಸಿಕೊಳ್ಳುತ್ತದೆ. ಒಟ್ಟಾರೆಯಾಗಿ ಸಮುದಾಯದ ಮೇಲೆ ವಿಪತ್ತುಗಳು ಮತ್ತು ಇತರ ತುರ್ತು ಪರಿಸ್ಥಿತಿಗಳಿಗೆ ಸಿದ್ಧರಾಗುವ ಜವಾಬ್ದಾರಿಯನ್ನು ಇದು ವಹಿಸುತ್ತದೆ. ಸಂಸ್ಥೆಗಳು, ಮನೆಗಳು ಮತ್ತು ವ್ಯಕ್ತಿಗಳು ತಮ್ಮ ಸಮುದಾಯವನ್ನು ವಿಪತ್ತಿನ ಮುಖಾಂತರ ಹೆಚ್ಚು ಸ್ಥಿತಿಸ್ಥಾಪಕವಾಗಿಸಲು ಒಟ್ಟಾಗಿ ಕೆಲಸ ಮಾಡಬಹುದು ಎಂದು ಖಚಿತಪಡಿಸುತ್ತದೆ. ಸಮುದಾಯ ಆಧಾರಿತ ಸನ್ನದ್ಧತೆ ಮತ್ತು ಮುಂಚಿನ ಎಚ್ಚರಿಕೆ ವ್ಯವಸ್ಥೆಗಳು ಜೀವಗಳನ್ನು ಉಳಿಸಲು, ಆಸ್ತಿಯನ್ನು ರಕ್ಷಿಸಲು ಮತ್ತು ಆರ್ಥಿಕ ನಷ್ಟಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ.
ಯಾವುದೇ ವಿಪತ್ತಿಗೆ ಸ್ಥಳೀಯ ಸಮುದಾಯವು ಯಾವಾಗಲೂ ಮೊದಲ ಪ್ರತಿಸ್ಪಂದಕವಾಗಿರುತ್ತದೆ. ನಿಮ್ಮ ಸಮುದಾಯದ ಮೇಲೆ ಪರಿಣಾಮ ಬೀರಬಹುದಾದ ನೈಸರ್ಗಿಕ ಅಥವಾ ಮಾನವ ನಿರ್ಮಿತ ಅಪಾಯಗಳನ್ನು ತಿಳಿದುಕೊಳ್ಳಿ. ಸಂಭವನೀಯ ಅಪಾಯಗಳು ಮತ್ತು ತುರ್ತು ಸ್ಥಿತಿಗಳ ಬಗ್ಗೆ ನಿಮ್ಮ ಮನೆಯವರೊಂದಿಗೆ ಮಾತನಾಡಿ. ಅವರು ಅವುಗಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಮತ್ತು ಅವರು ಸ್ಥಳಾಂತರಿಸಬೇಕಾದರೆ ಅವರು ಏನು ಮಾಡಬೇಕು. ಬೇರ್ಪಟ್ಟರೆ ನಿಮ್ಮ ಮನೆಯವರು ಹೇಗೆ ಪರಸ್ಪರ ಸಂಪರ್ಕದಲ್ಲಿರುತ್ತಾರೆ ಎಂಬುದನ್ನು ಯೋಚಿಸಿ. 2 ಸಭೆ ಸ್ಥಳಗಳನ್ನು ಗುರುತಿಸಿ. ಬೆಂಕಿಯ ಸಂದರ್ಭದಲ್ಲಿ ಒಬ್ಬರು ನಿಮ್ಮ ಮನೆಯ ಸಮೀಪದಲ್ಲಿರಬೇಕು ಮತ್ತು ಇನ್ನೊಂದು ಮನೆಯಿಂದ ದೂರವಿರಬೇಕು. ನೀವು ಮನೆಗೆ ಹಿಂತಿರುಗಲು ಸಾಧ್ಯವಾಗದಿದ್ದಲ್ಲಿ ನೆರೆಹೊರೆಯವರ ಅಥವಾ ಕುಟುಂಬದ ಸದಸ್ಯರ ಸ್ಥಳದಲ್ಲಿರಬೇಕು. ಕುಟುಂಬದ ಸದಸ್ಯರು ಕರೆ ಮಾಡಲು ಮತ್ತು ಅವರು ಚೆನ್ನಾಗಿದ್ದಾರೆ ಎಂದು ಹೇಳಲು ನಿಮ್ಮ ಪ್ರದೇಶದ ಹೊರಗೆ ವಾಸಿಸುವ ಸ್ನೇಹಿತ ಅಥವಾ ಸಂಬಂಧಿಕರನ್ನು ಆಯ್ಕೆ ಮಾಡಿ. ನಿಮ್ಮ ಮನೆಯ ನೆಲದ ಯೋಜನೆಯನ್ನು ರಚಿಸಿ ಮತ್ತು ಪ್ರತಿ ಕೊಠಡಿಯಿಂದ ತಪ್ಪಿಸಿಕೊಳ್ಳುವ ಮಾರ್ಗಗಳನ್ನು ಗುರುತಿಸಿ. ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪೂರ್ವ ನಿರ್ಧರಿತ ಸ್ಥಳದಲ್ಲಿ ಇರಿಸಬೇಕು ಮತ್ತು ಅವುಗಳನ್ನು ಹೇಗೆ ಮತ್ತು ಯಾವಾಗ ಬಳಸಬೇಕೆಂದು ಮಕ್ಕಳಿಗೆ ಕಲಿಸಬೇಕು. ಮುಖ್ಯ ಸ್ವಿಚ್ಗಳಲ್ಲಿ ಗ್ಯಾಸ್, ನೀರು ಮತ್ತು ವಿದ್ಯುತ್ಗಳನ್ನು ಹೇಗೆ ಆರಿಸುವುದು ಎಂದು ಮನೆಯ ಪ್ರತಿಯೊಬ್ಬರಿಗೆ ತಿಳಿದಿದೆ ಎಂದು ಖಚಿತಪಡಿಸಿಕೊಳ್ಳಿ. ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ನಿಮ್ಮ ಸ್ಥಳೀಯ ಉಪಯುಕ್ತತೆ ಕಂಪನಿಗಳೊಂದಿಗೆ ಸಂಪರ್ಕಿಸಿ. ಅಲ್ಲದೆ ನಿಮ್ಮ ಯೋಜನೆಯಲ್ಲಿ ವಿಶೇಷ ಅಗತ್ಯತೆಗಳನ್ನು ಹೊಂದಿರುವ ನೆರೆಹೊರೆಯವರು, ವೃದ್ಧರು ಮತ್ತು ಅಂಗವಿಕಲರು ಇತ್ಯಾದಿಯವರನ್ನು ಸೇರಿಸಿ. ನೀವು ವಸತಿ ಮತ್ತು ಸಹಾಯಕ್ಕಾಗಿ ಹುಡುಕುತ್ತಿರುವಾಗ ಕುಟುಂಬವನ್ನು ಒಟ್ಟಿಗೆ ಇರಿಸಿ. ನೀವು ನಿಮ್ಮ ಮಕ್ಕಳನ್ನು ಸಂಬಂಧಿಕರು ಅಥವಾ ಸ್ನೇಹಿತರೊಂದಿಗೆ ಬಿಡಲು ಬಯಸಬಹುದು, ಆದರೆ ಮೇಲಾಗಿ ಕುಟುಂಬವನ್ನು ಸಾಧ್ಯವಾದಷ್ಟು ಒಟ್ಟಿಗೆ ಇರಿಸಿಕೊಳ್ಳಿ ಮತ್ತು ಕುಟುಂಬವನ್ನು ಅದರ ಪರಿಸ್ಥಿತಿಗೆ ಮರುಗೊಳಿಸಲು ನೀವು ಏನು ಮಾಡುತ್ತಿದ್ದೀರಿ ಎಂಬುದರ ಭಾಗವಾಗಿ ಮಕ್ಕಳಿಗೆ ಸಿದ್ಧಪಡಿಸಿ. ಮಕ್ಕಳು ಆತಂಕಕ್ಕೆ ಒಳಗಾಗಬಹುದು ಅಥವಾ ಪೋಷಕರು ಹಿಂತಿರುಗುವುದಿಲ್ಲ ಎಂದು ಅವರು ಚಿಂತಿಸುತ್ತಾರೆ. ವಯಸ್ಕರಾದ ನಾವು ಟ್ರಾಫಿಕ್ ಮತ್ತು ಮಗುವಿನ ನಡುವೆ ನಮ್ಮನ್ನು ಇರಿಸುವ ರೀತಿಯಲ್ಲಿ ನಡೆಯಬೇಕು. ಸಾಧ್ಯವಾದಷ್ಟು ಚಲಿಸುವ ಟ್ರಾಫಿಕ್ನ ಅಪಾಯಗಳಿಗೆ ನಾವು ನಮ್ಮ ಮಗುವನ್ನು ಎಂದಿಗೂ ಒಡ್ಡಬಾರದು ಮತ್ತು ಮಕ್ಕಳನ್ನು ವಾಹನಗಳ ಮುಂಭಾಗದ ಸೀಟಿನಲ್ಲಿ ಇರಿಸಬಾರದು. ತುರ್ತು ಮತ್ತು ವಿಪತ್ತು ಸಂದರ್ಭಗಳ ಹೊರಗೆ ಸಹ ಮಕ್ಕಳನ್ನು ಮಾತನಾಡಲು ಪ್ರೋತ್ಸಾಹಿಸಿ. ಮಕ್ಕಳು ದುರಂತದ ಬಗ್ಗೆ ಮಾತನಾಡಲು ಮತ್ತು ಅವರು ಎಷ್ಟು ಬೇಕಾದರೂ ಪ್ರಶ್ನೆಗಳನ್ನು ಕೇಳಲಿ. ಅವರು ಏನನ್ನು ಅನುಭವಿಸುತ್ತಿದ್ದಾರೆ ಎಂಬುದನ್ನು ವಿವರಿಸಲು ಮಕ್ಕಳನ್ನು ಪ್ರೋತ್ಸಾಹಿಸಿ. ಅವರು ಹೇಳುವುದನ್ನು ಆಲಿಸಿ. ಸಾಧ್ಯವಾದರೆ ಇಡೀ ಕುಟುಂಬವನ್ನು ಚರ್ಚೆಯಲ್ಲಿ ಸೇರಿಸಿ. ಇದು ವಿಪತ್ತು ಮಕ್ಕಳಲ್ಲಿ ಉಂಟು ಮಾಡಬಹುದಾದ ಬಹಳಷ್ಟು ಒತ್ತಡವನ್ನು ನಿವಾರಿಸುತ್ತದೆ. ಸ್ಥಳಾಂತರಿಸಲು ಆದೇಶಿಸಿದರೆ ನೀವು ತಕ್ಷಣ ಅದನ್ನು ಮಾಡಬೇಕು. ತೆಗೆಯಲಾಗಿದೆ ಎಂದು ಘೋಷಿಸಲಾದ ತುರ್ತು ಆಶ್ರಯಗಳನ್ನು ಗಮನಿಸಿ. ಬ್ಯಾಟರಿ ಚಾಲಿತ ರೇಡಿಯೋ ಅನ್ನು ಆಲಿಸಿ ಮತ್ತು ನೀಡಿರುವ ಸೂಚನೆಗಳನ್ನು ಅನುಸರಿಸಿ. ಅಪಾಯವು ರಾಸಾಯನಿಕ ಬಿಡುಗಡೆಯಾಗಿದ್ದರೆ ಮತ್ತು ಸ್ಥಳಾಂತರಿಸಲು ನಿಮಗೆ ಸೂಚಿಸಲಾಗಿದ್ದರೆ ನಿಮ್ಮ ಕುಟುಂಬದೊಂದಿಗೆ ತಕ್ಷಣ ಅದನ್ನು ಮಾಡಿ. ನಿರ್ಗಮನದ ಸಮೀಪವಿರುವ ಸ್ಥಳದಲ್ಲಿ ನೀರು, ಆಹಾರ, ಬಟ್ಟೆ, ತುರ್ತು ಸರಬರಾಜು ಮತ್ತು ಪ್ರಮುಖ ದಾಖಲೆಗಳನ್ನು ಇರಿಸಿ. ನಿಮ್ಮ ಮನೆಗಳನ್ನು ಸುರಕ್ಷಿತಗೊಳಿಸಿ. ಎಲ್ಲಾ ಬಾಗಿಲುಗಳು ಮತ್ತು ಕಿಟಕಿಗಳನ್ನು ಮುಚ್ಚಿ. ಉಪಕರಣಗಳನ್ನು ಚಾಲನೆರಹಿತಗೊಳಿಸಿ. ಮುಖ್ಯ ನೀರಿನ ಕವಾಟ ಮತ್ತು ವಿದ್ಯುತ್ ಅನ್ನು ಆರಿಸಿ. ನೀವು ಎಲ್ಲಿಗೆ ಹೋಗುತ್ತಿರುವಿರಿ ಎಂಬುದನ್ನು ಇತರರಿಗೆ ತಿಳಿಸಿ. ತೀವ್ರ ಹವಾಮಾನದಿಂದ ಸಿಕ್ಕಿಬೀಳುವುದನ್ನು ತಪ್ಪಿಸಲು ಆದಷ್ಟು ಬೇಗ ಹೊರಡಿ. ಶಿಫಾರಸು ಮಾಡಲಾದ ಸ್ಥಳಾಂತರಿಸುವ ಮಾರ್ಗಗಳನ್ನು ಅನುಸರಿಸಿ. ಕಿರಿದಾದ ದಾರಿಗಳನ್ನು ತೆಗೆದುಕೊಳ್ಳಬೇಡಿ, ಅವುಗಳನ್ನು ನಿರ್ಬಂಧಿಸಬಹುದು. ಕೊಚ್ಚಿ ಹೋಗಿರುವ ರಸ್ತೆಗಳ ಬಗ್ಗೆ ಎಚ್ಚರವಿರಲಿ. ಪ್ರವಾಹ ಪ್ರದೇಶಗಳಿಗೆ ವಾಹನ ಚಲಾಯಿಸಬೇಡಿ. ಬಿದ್ದ ವಿದ್ಯುತ್ ತಂತಿಗಳಿಂದ ದೂರವಿರಿ. ನಿಮ್ಮ ವಿಪತ್ತು ಸರಬರಾಜು ಕಿಟ್ ಅನ್ನು ನಿಮ್ಮೊಂದಿಗೆ ತೆಗೆದುಕೊಳ್ಳಿ. ನಿಮ್ಮ ಚಾಲಕರ ಪರವಾನಗಿ, ವಿಶೇಷ ವೈದ್ಯಕೀಯ ಮಾಹಿತಿ, ವಿಮಾ ಪಾಲಿಸಿಗಳು, ಆಸ್ತಿ ದಾಖಲೆಗಳು ಮತ್ತು ಪ್ರಮಾಣಪತ್ರಗಳು ಇತ್ಯಾದಿ ಸೇರಿದಂತೆ ಪ್ರಮುಖ ದಾಖಲಾತಿಗಳನ್ನು ನಿಮ್ಮೊಂದಿಗೆ ತೆಗೆದುಕೊಳ್ಳಿ. ಸ್ವಯಂ ಸೇವಕರು ಯಾವಾಗಲೂ ಸಹಾಯ ಮಾಡಲು ಸಿದ್ಧರಾಗಿರುವಾಗ ರಕ್ಷಣಾ ಕಾರ್ಯಾಚರಣೆಯ ಸಮಯದಲ್ಲಿ ಅವರು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ. ಆದ್ದರಿಂದ ವಿಪತ್ತು ಸಿದ್ಧತೆ ಕಿಟ್ ಅನ್ನು ಕೊಂಡೊಯ್ಯಲು ಸೂಚಿಸಲಾಗುತ್ತದೆ. ಅದು ಏನು ಒಳಗೊಂಡಿದೆ ಎನ್ನುವುದು ನೋಡೋಣ. ವಿಪತ್ತು ಸನ್ನದ್ಧತೆ ಕಿಟ್ಟಿನಲ್ಲಿ ವೈಯಕ್ತಿಕ ಪ್ರೊಟೆಕ್ಷನ್ ಸಾಧನ. ಇದು ಪಾಲಿಯುಥಿಲಿನ್ ಫೋಮ್ನಿಂದ ಮಾಡಿದ ಜೀವರಕ್ಷಕ ಕವಚ, ಸೌರ ಸಕ್ರಿಯಗೊಳಿಸಿದ ಟಾರ್ಚ್ ಅಥವಾ ತುರ್ತು ಬೆಳಕು, ಕ್ಯಾನ್ವಾಸ್ ಅಥವಾ ಚರ್ಮದ ಸುರಕ್ಷತೆಯ ಕೈಗವಸುಗಳು, ಜೇಬು ಕತ್ತಿ, ಪ್ರಥಮ ಚಿಕಿತ್ಸೆ ಕಿಟ್, ಬೆಂಕಿ ಪಟ್ಟಣ, ಸಿಟಿ,
ನೀರಿನ ಬಾಟಲ್, ಮೊದಲ ಸ್ವಯಂ ಸೇವಕರ ಗುರುತು, ರಕ್ಷಕ್ ಅಥವಾ ಸೊಳ್ಳೆ ಪರದೆ, ನೀರು ನಿರೋಧಕ ಬಟ್ಟೆ ಅಥವಾ ರೈನ್ ಕೋಟ್, ಅಂಟುವ ಪಾದರಕ್ಷೆಗಳು, ಸುರಕ್ಷತಾ ಕನ್ನಡಕಗಳು, ಸುರಕ್ಷತಾ ಹೆಲ್ಮೆಟ್. ಎರಡು ಪ್ರಕರಣಗಳನ್ನು ನೋಡೋಣ ಮತ್ತು ಪ್ರಮಾಣಿತ ಪಾರುಗಾಣಿಕಾ ತಂತ್ರಗಳನ್ನು ಗುರುತಿಸೋಣ. ಪ್ರಕರಣವನ್ನು ಓದಿ ನೀಡಿರುವ ಆಯ್ಕೆಗಳನ್ನು ಆರಿಸಿ. ಅನಿಲ ಸೋರಿಕೆಯ ಸಂದರ್ಭದಲ್ಲಿ ಎಲ್ಲಾ ಜ್ವಾಲೆಗಳನ್ನು ತಕ್ಷಣವೇ ನಂದಿಸಿ. ಸರಿಯಾಗಿ ಗಾಳಿಯಾಡಲು ಎಲ್ಲಾ ಕಿಟಕಿಗಳು ಮತ್ತು ಬಾಗಿಲುಗಳನ್ನು ತೆರೆಯಿರಿ. ಎಲ್ಲಾ ಅನಿಲ ಕವಾಟಗಳನ್ನು ಆರಿಸಿ. ತೆರೆದ ಬೆಂಕಿಯನ್ನು ಬಳಸಬೇಡಿ. ವಿದ್ಯುತ್ ಉಪಕರಣಗಳನ್ನು ಬಳಸಬೇಡಿ. ಬಾಗಿಲಿನ ಗಂಟೆಯನ್ನು ಬಳಸಬೇಡಿ ಮತ್ತು ಫೋನ್ ಕರೆ ಮಾಡಬೇಡಿ. ಪ್ರಕರಣಗಳನ್ನು ಓದಿ ಮತ್ತು ನೀಡಿರುವ ಆಯ್ಕೆಗಳಿಂದ ಆರಿಸಿ. ಮೊದಲನೆಯದಾಗಿ, HM ಅನ್ನು ಸಾಗಿಸುವ ಪ್ರತಿಯೊಂದು ವಾಹನವನ್ನು ಯಾವಾಗಲೂ ಸರಿಯಾಗಿ ಲೇಬಲ್ ಮಾಡಬೇಕು. HM ಸೋರಿಕೆ ಇದ್ದರೆ ಗಾಳಿಯ ದಿಕ್ಕಿಗೆ ಲಂಬವಾಗಿರುವ ದಿಕ್ಕಿನಲ್ಲಿ ದೂರ ಸರಿಸಿ. ಹತ್ತಿರದ ಆಶ್ರಮದಲ್ಲಿ ಮರೆಮಾಡಿ ಮತ್ತು ಎಲ್ಲಾ ಬಾಗಿಲುಗಳು ಮತ್ತು ಕಿಟಕಿಗಳನ್ನು ಮುಚ್ಚಿ. ಹವಾನಿಯಂತ್ರಣವನ್ನು ಆರಿಸಿ ಮತ್ತು ನಿಮ್ಮ ಮುಖವನ್ನು ಒದ್ದೆಯಾದ ಬಟ್ಟೆಯಿಂದ ಮುಚ್ಚಿ. ಮುಂದೆ ವಿಪತ್ತು ನಿರ್ವಹಣೆ ಮತ್ತು ಸನ್ನದ್ಧತೆಯಲ್ಲಿ ಸ್ವಯಂಸೇವಕರ ಪಾತ್ರವನ್ನು ನೋಡೋಣ. ಸ್ವಯಂಸೇವಕರು ವಿಪತ್ತುಗಳ ಸಮಯದಲ್ಲಿ ಅನೇಕ ರೀತಿಯಲ್ಲಿ ಸಹಾಯ ಮಾಡಬಹುದು. ಸಂತ್ರಸ್ತರನ್ನು ಸ್ಥಳಾಂತರಿಸುವಲ್ಲಿ ಸ್ವಯಂಸೇವಕರು ಸಹಾಯ ಮಾಡಬಹುದು. ಸ್ವಯಂಸೇವಕರು ಬಲಿಪಶುಗಳಿಗೆ ಪ್ರಥಮ ಚಿಕಿತ್ಸೆ ನೀಡಬಹುದು. ಸ್ವಯಂಸೇವಕರು ಪ್ರಾಣಿಗಳನ್ನು ರಕ್ಷಿಸಲು ಸಹಾಯ ಮಾಡಬಹುದು. ಸ್ವಯಂಸೇವಕರು ಪರಿಹಾರ ಶಿಬಿರಗಳನ್ನು ನಿರ್ವಹಿಸುವಲ್ಲಿ ಮತ್ತು ಪರಿಹಾರ ಸಾಮಗ್ರಿಗಳ ವಿತರಣೆಯಲ್ಲಿ ಸಹಾಯ ಮಾಡಬಹುದು. ಸ್ವಯಂಸೇವಕರು ಸರ್ಕಾರದ ಸಲಹೆಯ ಸಂದೇಶವಾಹಕರಾಗಿ ಕಾರ್ಯನಿರ್ವಹಿಸಬಹುದು ಮತ್ತು ಎಚ್ಚರಿಕೆಗಳನ್ನು ಪ್ರಸಾರ ಮಾಡಬಹುದು. ಸ್ವಯಂಸೇವಕರನ್ನು ರಾಜ್ಯವು ಎಲ್ಲಾ ರೀತಿಯ ಸಾಮಾನ್ಯ ಸೇವೆಗಳಲ್ಲಿ ಬಳಸಿಕೊಳ್ಳಬಹುದು. ಇದರೊಂದಿಗೆ ನಾವು ಈ ಮಾಡ್ಯೂಲ್ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ಚರ್ಚಿಸಲಾದ ಪ್ರಮುಖ ಅಂಶಗಳನ್ನು ನಾವು ತಿಳಿಯೋಣ. ವಿಪತ್ತು ಸ್ಥಳೀಯ ಸಂಪನ್ಮೂಲಗಳನ್ನು ಮೀರಿ ಗಮನಾರ್ಹ ಪರಿಣಾಮಗಳೊಂದಿಗೆ ವ್ಯಾಪಕ ಅಡ್ಡಿಯಾಗಿದೆ. ವಿಪತ್ತು ನಿರ್ವಹಣೆಯು ವಿಪತ್ತುಗಳಿಗೆ ತಯಾರಿ, ಪ್ರತಿಕ್ರಿಯೆ ಮತ್ತು ಕಲಿಕೆಯನ್ನು ಒಳಗೊಂಡಿರುತ್ತದೆ. ವಿಪತ್ತು ನಿರ್ವಹಣಾ ಘಟಕಗಳು ಸನ್ನದ್ಧತೆ, ಪ್ರತಿಕ್ರಿಯೆ ಮತ್ತು ಚೇತರಿಕೆಯನ್ನು ಒಳಗೊಂಡಿದೆ. ವಿಪತ್ತುಗಳು ನೈಸರ್ಗಿಕ ಅಥವಾ ಮಾನವ ನಿರ್ಮಿತ ಮತ್ತು ದುರ್ಬಲ ಜನಸಂಖ್ಯೆಯ ಮೇಲೆ ಪರಿಣಾಮ ಬೀರಬಹುದು. ವಿಪತ್ತು ನಿರ್ವಹಣೆ ಗುರಿ ವಿಪತ್ತುಗಳ ಪರಿಣಾಮಗಳನ್ನು ಕಡಿಮೆ ಮಾಡುವುದು. ವಿಪತ್ತುಗಳ ವಿಧಗಳಲ್ಲಿ ನೀರು ಮತ್ತು ಹವಾಮಾನ ಸಂಬಂಧಿತ, ಭೂವೈಜ್ಞಾನಿಕ, ರಾಸಾಯನಿಕ, ಕೈಗಾರಿಕಾ, ಪರಮಾಣು, ಆಕಸ್ಮಿಕ ಮತ್ತು ಜೈವಿಕ ಸೇರಿವೆ. ಭಾರತದ ದುರ್ಬಲತೆಯ ವಿವರವು ಭೂಕಂಪಗಳು, ಬರಗಳು, ಪ್ರವಾಹಗಳು, ನದಿ ಸವೆತ ಮತ್ತು ಚಂಡಮಾರುತಗಳನ್ನು ಒಳಗೊಂಡಿದೆ. ವಿಪತ್ತು ನಿರ್ವಹಣಾ ಕಾಯ್ದೆ 2005, NDMA, SDMA, DDMA, NIDM, NDRF ಮತ್ತು ವಿಪತ್ತು ಪ್ರತಿಕ್ರಿಯೆ ಮತ್ತು ತಗ್ಗಿಸುವಿಕೆಗಾಗಿ ವಿಧಿಗಳನ್ನು ಸ್ಥಾಪಿಸಿತು. ವಿವಿಧ ವಿಪತ್ತುಗಳಿಗೆ ಭಾರತದ ದುರ್ಬಲತೆಯಿಂದಾಗಿ ವಿಪತ್ತು ಸಿದ್ಧತೆ ಅಗತ್ಯತೆ ಇದೆ. ವಿಪತ್ತು ನಿರ್ವಹಣಾ ಕಾಯ್ದೆಯು ಸರಿಯಾದ ವಿಪತ್ತು ನಿರ್ವಹಣೆ ಮತ್ತು ಪರಿಹಾರದಲ್ಲಿ ತಾರತಮ್ಯವನ್ನು ಖಚಿತಪಡಿಸುತ್ತದೆ. ಸಮುದಾಯ ಆಧಾರಿತ ವಿಪತ್ತು ಅಪಾಯದ ಕಡಿತವು ಸ್ಥಳೀಯ ಸಂಪನ್ಮೂಲಗಳು ಮತ್ತು ಸಾಮರ್ಥ್ಯಗಳನ್ನು ಒಳಗೊಂಡಿರುತ್ತದೆ. ಇದು ಸಮುದಾಯ ಸಹಕಾರದ ಮೂಲಕ ಸ್ಥಿತಿಸ್ಥಾಪಕತ್ವವನ್ನು ಉತ್ತೇಜಿಸುತ್ತದೆ. ಸನ್ನದ್ಧತೆಯು ಸರಬರಾಜುಗಳನ್ನು ಸಂಗ್ರಹಿಸುವುದು, ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸುವುದು, ಮನೆಗಳನ್ನು ಭದ್ರಪಡಿಸುವುದು ಮತ್ತು ನಿಮ್ಮ ಸ್ಥಳದ ಕುರಿತು ಇತರರಿಗೆ ತಿಳಿಸುವುದು ಒಳಗೊಂಡಿರುತ್ತದೆ. ಈಗ ವಿಷಯದ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸುವ ಸಮಯ. ಇದು ಮೌಲ್ಯಮಾಪನ ವ್ಯಾಯಾಮ. ಎಲ್ಲಾ ಪ್ರಶ್ನೆ ಸಮಾನ ಅಂಕವನ್ನು ಹೊಂದಿವೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ಕನಿಷ್ಠ 60% ಅಂಕಗಳನ್ನು ಗಳಿಸಬೇಕು. ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಆಯ್ಕೆಗಳನ್ನು ಆರಿಸಿ. ನೀವು ವಿಪತ್ತು ನಿರ್ವಹಣೆ ಮತ್ತು ಸನ್ನದ್ಧತೆಯ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ. ನೀವು ಹಿಂತಿರುಗಿ ಮತ್ತು ನಿಮಗೆ ಖಚಿತವಾಗಿರದ ಯಾವುದನ್ನಾದರೂ ಪರಿಶೀಲಿಸಬಹುದು. LMSಗೆ ಹಿಂತಿರುಗಲು ವಿಂಡೋವನ್ನು ಮುಚ್ಚಿ. ಧನ್ಯವಾದಗಳು. ಅಭಿನಂದನೆಗಳು.